ನಮಸ್ಕಾರ ಸ್ನೇಹಿತರೆ, ಟ್ರೆಂಡ್ಸ್ ಇನ್ ಚಾನೆಲ್ಗೆ ಸ್ವಾಗತ. ಬಿಗ್ ಬಾಸ್ನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಸೈಡಲ್ಲಿ ಕಾಣುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಜಗಳ ತುಂಬ ಜಾಸ್ತಿ ಆಗ್ತಿದೆ. ಈ ಮುಂಚಿನ ಎಲ್ಲ ಸೀಸನ್ಗಿಂತ ಈ ಸೀಸನ್ನಲ್ಲಿ ಜಗಳ ಮತ್ತಷ್ಟು ಗಂಭೀರವಾಗ್ತಿದೆ. ಇದು ಕೇವಲ 3ನೇ ದಿನ, ಆದರೆ ಈಗಾಗಲೇ ಮನೆಯಲ್ಲಿ ತೀವ್ರ ಜಗಳಗಳು ಶುರುವಾಗಿದೆ. ಎಲ್ಲ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಬರುವ ಮೊದಲೇ ಪ್ರೀ ಪ್ಲಾನಿಂಗ್ ಮಾಡಿಕೊಂಡು ಬಂದಿರುವಂತಿದೆ. ಜಗದೀಶ್ ಅವರು ಮನೆಯಲ್ಲಿ ತುಂಬ ಎಂಟರ್ಟೈನಿಂಗ್ ಆಗಿದ್ದಾರೆ. ಅವರ ಜಗಳಗಳು ಮತ್ತು ಮಾತುಗಳು ಇಡೀ ಮನೆ ವಾತಾವರಣವನ್ನು ಬದಲಿಸುತ್ತಿದೆ. ಇಂದಿನ ಬಿಗ್ ಬಾಸ್ ಪ್ರೋಮೋ ಹೊರಬಿದ್ದಿದ್ದು ವೀಕ್ಷಕರಿಗೆ ದೊಡ್ಡ ಅಚ್ಚರಿ ತಂದಿದೆ. ಜಗದೀಶ್ ಅವರು ನನಗೆ ಇನ್ನು ಈ ಬಿಗ್ ಬಾಸ್ ಮನೆಯಲ್ಲಿ ಇರೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ದು ಇದರಿಂದ ವೀಕ್ಷಕರಲ್ಲಿ ಕುತೂಹಲ ಮೂಡಿದೆ. ಹಾಗೆ ಜಗದೀಶ್ ಅವರು ಬಿಗ್ ಬಾಸ್ ಕಾರ್ಯಕ್ರಮದ ವಿರುದ್ಧವೇ ಮಾತುಗಳನ್ನಾಡಿದ್ದು ಇದು ತುಂಬಾ ವಿವಾದಾತ್ಮಕವಾಗಿದೆ. ಅವರು ಹೇಳಿದ್ದು, ನನಗೆ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನಿಲ್ಲಿಸಬಲ್ಲ ಸಾಮರ್ಥ್ಯವಿದೆ. ನಾನು ಮನಸ್ಸು ಮಾಡಿದ್ರೆ ಈ ಕಾರ್ಯಕ್ರಮವೇ ಮುಂದುವರಿಯಲ್ಲ. ಇಲ್ಲಿ ಯಾರೂ ಕಾಲಿಡಬಾರದು, ಆ ರೀತಿ ಮಾಡುವೆ ಎಂದೆಲ್ಲ ಹೇಳಿದ್ದಾರೆ. ಹಾಗೆ ಬಿಗ್ ಬಾಸ್ನ ಸತ್ಯವನ್ನು ಹೊರಹಾಕುವುದಾಗಿ ಅವರು ಹೇಳಿದ್ದು ಇದು ಎಲ್ಲರಿಗೂ ಅಚ್ಚರಿ ಉಂಟು ಮಾಡಿದೆ. ಜಗದೀಶ್ ಅವರ ಈ ನಡೆಯಿಂದ ಅವರನ್ನು ಬಿಗ್ ಬಾಸ್ ಮನೆಯಿಂದ ಹೊರ ಕಳುಹಿಸಬಹುದೆಂದು ಚರ್ಚೆ ನಡೆಯುತ್ತಿದೆ. ಆದರೆ ಅವರನ್ನು ಹೊರ ಕಳಿಸುವ ಸಾಧ್ಯತೆ ಇಲ್ಲ, ಏಕೆಂದರೆ ಬಿಗ್ ಬಾಸ್ ಇದನ್ನು ಪ್ರೋಗ್ರಾಂನ TRPಗಾಗಿ ಬಳಸಿಕೊಳ್ಳುತ್ತಿದೆ. ಇದು ಬಿಗ್ ಬಾಸ್ಗೆ ಅಡ್ವಾಂಟೇಜ್ ಆಗಿದ್ದು, ಹೀಗಾಗಿ ಅವರನ್ನು ಹೊರ ಕಳುಹಿಸುವ ಬಗ್ಗೆ ಮಾತೇ ಇಲ್ಲ. ಶನಿವಾರದ ಕಿಚ್ಚ ಸುದೀಪ್ ಅವರು ನಡೆಸಿಕೊಡುವ ಎಪಿಸೋಡ್ಗೆ ಎಲ್ಲರೂ ಕಾತುರದಿಂದ ಕಾಯುತ್ತಿದ್ದಾರೆ. ಏಕೆಂದರೆ ಸುದೀಪ್ ಅವರು ಜಗದೀಶ್ ಅವರನ್ನು ನೇರವಾಗಿ ತರಾಟೆಗೆ ತೆಗೆದುಕೊಳ್ಳುವರು. ಸುದೀಪ್ ಅವರು ಜಗದೀಶ್ ಅವರನ್ನು ಯಾವ ರೀತಿ ಕ್ಲಾಸ್ ತೆಗೆದುಕೊಳ್ಳುತ್ತಾರೆ ಎಂದು ನೋಡಲು ವೀಕ್ಷಕರು ಕಾತುರದಿಂದ ಕಾಯುತ್ತಿದ್ದಾರೆ. ಇನ್ನು ಇಂದಿನ ಸಂಚಿಕೆ ಬಹಳ ರೋಚಕತೆಯಿಂದ ಇರಲಿದೆ ಎಂದು ನಾವು ಪ್ರೋಮೋ ನೋಡಿದರೆ ತಿಳಿಯುವುದು. ನಿಮ್ಮ ಅಭಿಪ್ರಾಯ ಮತ್ತು ಫೇವರೇಟ್ ಸ್ಪರ್ಧಿಗಳನ್ನು ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ. ಟ್ರೆಂಡ್ಸ್ ಇನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಬಿಗ್ ಬಾಸ್ನ ಪ್ರತಿಯೊಂದು ಮಾಹಿತಿ ಟ್ರೆಂಡ್ಸ್ ಇನ್ ಚಾನೆಲ್ನ ಮುಖಾಂತರ ತಿಳಿಯಿರಿ.